ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೀವನದಲ್ಲಿ ಹಣ, ಸಂಪತ್ತು ಮತ್ತು ನೆಮ್ಮದಿ ಎಲ್ಲರಿಗೂ ಬೇಕು. ಆದರೆ ಹಣ ಸಂಪಾದಿಸುವುದು ಮಾತ್ರ ಮುಖ್ಯವಲ್ಲ. ಸಂಪಾದಿಸಿದ ಹಣವನ್ನು ಸರಿಯಾದ ರೀತಿಯಲ್ಲಿ ಉಳಿಸಿಕೊಳ್ಳುವುದು, ಧರ್ಮದ ಮಾರ್ಗದಲ್ಲಿ ಬಳಸುವುದು ಮತ್ತು ಜೀವನದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಸನಾತನ ಧರ್ಮದ ಪುರಾಣಗಳು ಮನುಷ್ಯನ ಜೀವನವನ್ನು ಉತ್ತಮಗೊಳಿಸಲು ಅನೇಕ ಧಾರ್ಮಿಕ ಹಾಗೂ ನೈತಿಕ ಸಂದೇಶಗಳನ್ನು ನೀಡುತ್ತವೆ. ಅವುಗಳಲ್ಲಿ ಗರುಡ ಪುರಾಣಕ್ಕೂ ವಿಶೇಷ ಸ್ಥಾನವಿದೆ. ಇಂದಿನ ವಿಡಿಯೋದಲ್ಲಿ ನಾವು ಗರುಡ ಪುರಾಣದ ಸಂದೇಶಗಳಿಗೆ ಹೊಂದುವ ಶ್ರೀಮಂತಿಕೆ ಮತ್ತು ಸಮೃದ್ಧಿಗೆ ಸಹಾಯಕವಾಗುವ 20 ಜೀವನದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ರಹಸ್ಯ, ಬೆಳಿಗ್ಗೆ ಬೇಗ ಎದ್ದು ದಿನವನ್ನು ಶಿಸ್ತಿನಿಂದ ಆರಂಭಿಸುವುದು. ನಮ್ಮ ದಿನ ಹೇಗೆ ಆರಂಭವಾಗುತ್ತದೆ ಎನ್ನುವುದು ನಮ್ಮ ದಿನದ ಮನಸ್ಥಿತಿಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯವನ್ನು ಕಳೆಯುವುದು ಅಥವಾ ಅನಗತ್ಯ ಚಿಂತೆ ಮಾಡುವುದು ನಮ್ಮ ಮನಸ್ಸನ್ನು ಅಶಾಂತಿಗೊಳಿಸಬಹುದು. ಅದರ ಬದಲು ಬೆಳಿಗ್ಗೆ ಬೇಗ ಎದ್ದು ದೇವರನ್ನು ಸ್ಮರಿಸಿ ಮನಸ್ಸನ್ನು ಶಾಂತಗೊಳಿಸಿ ಆ ದಿನ ಮಾಡಬೇಕಾದ ಕೆಲಸಗಳನ್ನು ಯೋಚಿಸಿಕೊಂಡು ಆರಂಭಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಶಿಸ್ತು ಎನ್ನುವುದು ಸಂಪತ್ತಿನ ಮೊದಲ ಹೆಜ್ಜೆ. ಹಣ ಸಂಪಾದಿಸುವ ವ್ಯಕ್ತಿಗೆ ಸಮಯದ ಬೆಲೆ ಗೊತ್ತಿರಬೇಕು. ಸಮಯವನ್ನು ಗೌರವಿಸುವವನು ತನ್ನ ಅವಕಾಶಗಳನ್ನು ಕೂಡ ಗೌರವಿಸುತ್ತಾನೆ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇಂದು ನಾನು ನನ್ನ ಜೀವನವನ್ನು ಒಂದು ಹೆಜ್ಜೆ ಮುಂದೆ ಕೊಂಡೊಯ್ಯಲು ಏನು ಮಾಡಬೇಕು? ಈ ಒಂದು ಪ್ರಶ್ನೆಯೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಎರಡನೆಯ ರಹಸ್ಯ, ಸೂರ್ಯೋದಯಕ್ಕೂ ಮುನ್ನ ಎದ್ದು ದೇವರ ಸ್ಮರಣೆ ಮಾಡುವುದು. ಸನಾತನ ಧರ್ಮದಲ್ಲಿ ಬೆಳಗಿನ ಸಮಯವನ್ನು ಪವಿತ್ರ ಸಮಯವೆಂದು ಪರಿಗಣಿಸಲಾಗುತ್ತದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರನ್ನು ಸ್ಮರಿಸಿ ಸಾಧ್ಯವಾದರೆ ಪೂಜೆ ಅಥವಾ ಧ್ಯಾನ ಮಾಡುವ ಅಭ್ಯಾಸ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಇಲ್ಲಿ ಮುಖ್ಯವಾದದ್ದು ಕೇವಲ ಪೂಜೆ ಮಾಡುವುದಲ್ಲ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು. ಇಂದು ನಾನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ, ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂಬ ಸಂಕಲ್ಪದೊಂದಿಗೆ ದಿನವನ್ನು ಆರಂಭಿಸಿದರೆ ನಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಮೂರನೆಯ ರಹಸ್ಯ, ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು. ಸನಾತನ ಧರ್ಮದ ಸಂಪ್ರದಾಯದಲ್ಲಿ ಸ್ವಚ್ಛತೆಗೆ ಬಹಳ ಮಹತ್ವವಿದೆ. ಮನೆ ಅಸ್ತವ್ಯಸ್ತವಾಗಿದ್ದರೆ ಮನಸ್ಸಿನ ಮೇಲೂ ಅದರ ಪರಿಣಾಮ ಬೀಳಬಹುದು. ವಿಶೇಷವಾಗಿ ಮುಖ್ಯ ಬಾಗಿಲು, ಪೂಜಾ ಸ್ಥಳ, ಅಡುಗೆ ಮನೆ ಮತ್ತು ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡುವುದು ಉತ್ತಮ ಅಭ್ಯಾಸ. ಹಾಳಾದ ವಸ್ತುಗಳು, ಮುರಿದ ವಸ್ತುಗಳು, ಬಳಕೆ ಇಲ್ಲದ ಸಾಮಾನುಗಳನ್ನು ವರ್ಷಗಟ್ಟಲೆ ಸಂಗ್ರಹಿಸಿಡುವ ಬದಲು ಅವುಗಳನ್ನು ವಿಂಗಡಿಸಿ ಅಗತ್ಯವಿಲ್ಲದ ವಸ್ತುಗಳನ್ನು ತೆಗೆದುಹಾಕಿ. ಇದು ಕೇವಲ ಧಾರ್ಮಿಕ ನಂಬಿಕೆಯ ವಿಷಯವಲ್ಲ. ಸ್ವಚ್ಛವಾದ ಮನೆ ಮನಸ್ಸಿಗೂ ವ್ಯವಸ್ಥೆಯನ್ನು ತರುತ್ತದೆ. ವ್ಯವಸ್ಥಿತ ಜೀವನವು ಹಣಕಾಸಿನಲ್ಲೂ ಶಿಸ್ತನ್ನು ಬೆಳೆಸುತ್ತದೆ. ನಾಲ್ಕನೆಯ ರಹಸ್ಯ, ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡದಿರುವುದು. ಹಣ ಸಂಪಾದಿಸುವುದು ಎಷ್ಟು ಮುಖ್ಯವೋ ಹಣವನ್ನು ಸರಿಯಾಗಿ ಬಳಸುವುದು ಕೂಡ ಅಷ್ಟೇ ಮುಖ್ಯ. ನಮಗೆ ಬೇಕಾದದ್ದು ಮತ್ತು ನಮಗೆ ಬೇಕೆಂದು ಅನಿಸುವುದು, ಈ ಎರಡರ ವ್ಯತ್ಯಾಸವಿದೆ. ಹೊಸ ವಸ್ತು ಕಂಡ ತಕ್ಷಣ ಖರೀದಿಸುವುದು, ಅಗತ್ಯವಿಲ್ಲದ ಖರ್ಚು ಮಾಡುವುದು, ತೋರಿಕೆಗಾಗಿ ಹಣ ವ್ಯಯಿಸುವುದು ಇವೆಲ್ಲವೂ ನಿಧಾನವಾಗಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸಬಹುದು. ಆದ್ದರಿಂದ ಯಾವುದನ್ನಾದರೂ ಖರೀದಿಸುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇದು ನನಗೆ ನಿಜವಾಗಿಯೂ ಬೇಕೇ? ಈ ಒಂದು ಪ್ರಶ್ನೆ ಅನೇಕ ಅನಗತ್ಯ ಖರ್ಚುಗಳನ್ನು ತಡೆಯಬಹುದು. ಐದನೆಯ ರಹಸ್ಯ, ಉಳಿತಾಯದ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು. ಸಂಪತ್ತು ಎಂದರೆ ಕೇವಲ ದೊಡ್ಡ ಸಂಬಳವಲ್ಲ. ಸಂಪತ್ತು ಎಂದರೆ ಸಂಪಾದಿಸಿದ ಹಣದಲ್ಲಿ ಒಂದು ಭಾಗವನ್ನು ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳುವ ಸಾಮರ್ಥ್ಯ. ನಿಮ್ಮ ಆದಾಯ ಎಷ್ಟೇ ಇರಲಿ, ಸಾಧ್ಯವಾದಷ್ಟು ಒಂದು ನಿರ್ದಿಷ್ಟ ಮೊತ್ತವನ್ನು ನಿಯಮಿತವಾಗಿ ಉಳಿಸಿಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಸಣ್ಣ ಮೊತ್ತವಾದರೂ ಪರವಾಗಿಲ್ಲ. ಪ್ರತಿ ತಿಂಗಳು ಸ್ವಲ್ಪವಾಗಿ ಉಳಿಸಿದ ಹಣವೇ ಮುಂದೆ ದೊಡ್ಡ ಭದ್ರತೆಯಾಗಬಹುದು. ಇಂದು ಉಳಿಸಿದ ಹಣ ನಾಳೆಯ ಸಂಕಷ್ಟದಲ್ಲಿ ನಿಮಗೆ ನೆರವಾಗಬಹುದು. ಆರನೆಯ ರಹಸ್ಯ, ಅನ್ಯಾಯದ ಮಾರ್ಗದಲ್ಲಿ ಹಣ ಸಂಪಾದಿಸಬೇಡಿ. ಇದು ಅತ್ಯಂತ ಮುಖ್ಯವಾದ ಸಂದೇಶ. ಹಣ ಬೇಕು ಎಂಬ ಕಾರಣಕ್ಕೆ ಮೋಸ, ವಂಚನೆ, ಸುಳ್ಳು ಅಥವಾ ಅನ್ಯಾಯದ ಮಾರ್ಗವನ್ನು ಆಯ್ಕೆ ಮಾಡಬಾರದು. ಸನಾತನ ಧರ್ಮದಲ್ಲಿ ಧರ್ಮಬದ್ಧವಾದ ಜೀವನಕ್ಕೆ ಬಹಳ ಮಹತ್ವವಿದೆ. ಅನ್ಯಾಯದಿಂದ ಬಂದ ಹಣ ದೊಡ್ಡದಾಗಿ ಕಾಣಿಸಬಹುದು,
ಗಳಿಸಬಹುದು, ಆದರೆ ಅದು ಮನಸ್ಸಿಗೆ ನೆಮ್ಮದಿ ನೀಡದಿರಬಹುದು. ಆದ್ದರಿಂದ ಸಂಪಾದನೆ ಕಡಿಮೆಯಾದರೂ ಪ್ರಾಮಾಣಿಕತೆಯಿಂದ ಬದುಕುವುದು ಉತ್ತಮ. 7ನೆಯ ರಹಸ್ಯ, ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ನಮ್ಮ ಮಾತು ಮತ್ತು ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಬಂದರೆ ಅವನಿಗೆ ಅನೇಕ ಅವಕಾಶಗಳು ಸಿಗುತ್ತವೆ. ನಂಬಿಕೆಯನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಒಮ್ಮೆ ಕಳೆದುಕೊಂಡರೆ ನಂಬಿಕೆಯನ್ನು ಮರಳಿ ಪಡೆಯುವುದು ಬಹಳ ಕಷ್ಟ. ಆದ್ದರಿಂದ ವ್ಯಾಪಾರವಾಗಲಿ, ಉದ್ಯೋಗವಾಗಲಿ, ಕುಟುಂಬವಾಗಲಿ, ಎಲ್ಲೆಡೆ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ. 8ನೆಯ ರಹಸ್ಯ, ಹಿರಿಯರನ್ನು ಗೌರವಿಸಿ. ಸನಾತನ ಧರ್ಮದಲ್ಲಿ ತಂದೆ, ತಾಯಿ ಮತ್ತು ಹಿರಿಯರಿಗೆ ಗೌರವವಿದೆ. ಹಿರಿಯರ ಅನುಭವ ನಮ್ಮ ಜೀವನದಲ್ಲಿ ದಾರಿ ತೋರಿಸಬಹುದು. ಅವರ ಆಶೀರ್ವಾದ ಪಡೆದುಕೊಳ್ಳುವುದು ಕೇವಲ ಒಂದು ಸಂಪ್ರದಾಯವಲ್ಲ, ಅವರ ಅನುಭವದಿಂದ ಕಲಿಯುವ ಅವಕಾಶವೂ ಹೌದು. ತಂದೆ ತಾಯಿಯನ್ನು ಗೌರವಿಸಿ, ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಮನೆಯಲ್ಲಿರುವ ಹಿರಿಯರನ್ನು ನಿರ್ಲಕ್ಷಿಸದೆ ಅವರ ಮಾತನ್ನು ಆಲಿಸಿ. ಮನೆಯಲ್ಲಿ ಪರಸ್ಪರ ಗೌರವ ಮತ್ತು ಶಾಂತಿ ಕೂಡ ಒಂದು ರೀತಿಯ ಸಂಪತ್ತೇ. 9ನೆಯ ರಹಸ್ಯ, ಅತಿಥಿಗಳನ್ನು ಗೌರವಿಸುವುದು. ಅತಿಥಿ ದೇವೋ ಭವ ಎಂಬ ಭಾವನೆ ನಮ್ಮ ಸಂಸ್ಕೃತಿಯ ಮುಖ್ಯ ಭಾಗ. ಮನೆಗೆ ಬಂದ ಅತಿಥಿಯನ್ನು ಪ್ರೀತಿಯಿಂದ ಮಾತನಾಡಿಸುವುದು, ಸಾಧ್ಯವಾದಷ್ಟು ಆತಿಥ್ಯ ನೀಡುವುದು ಒಳ್ಳೆಯ ಸಂಸ್ಕಾರ. ಇದರ ಅರ್ಥ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕು ಎಂಬುದಲ್ಲ. ಮನಸ್ಸಿನಲ್ಲಿ ಗೌರವಿಸುವುದು ಮುಖ್ಯ. ಒಂದು ಒಳ್ಳೆಯ ಮಾತು, ಒಂದು ಗ್ಲಾಸ್ ನೀರು, ಒಂದು ಆತ್ಮೀಯ ನಗು, ಇವುಗಳಿಗೆ ದೊಡ್ಡ ಮೌಲ್ಯವಿದೆ. 10ನೆಯ ರಹಸ್ಯ, ಅನ್ನವನ್ನು ವ್ಯರ್ಥ ಮಾಡಬೇಡಿ. ನಮ್ಮ ಸಂಪ್ರದಾಯದಲ್ಲಿ ಅನ್ನವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ನಮಗೆ ಸಿಗುವ ಆಹಾರದ ಹಿಂದೆ ರೈತನ ಪರಿಶ್ರಮ, ಪ್ರಕೃತಿಯ ಕೊಡುಗೆ ಮತ್ತು ಅನೇಕ ಜನರ ಶ್ರಮವಿದೆ. ಆದ್ದರಿಂದ ಬೇಕಾದಷ್ಟು ಮಾತ್ರ ಆಹಾರವನ್ನು ತೆಗೆದುಕೊಳ್ಳಿ. ಅನ್ನವನ್ನು ವ್ಯರ್ಥ ಮಾಡಬೇಡಿ. 11ನೆಯ ರಹಸ್ಯ, ದಾನ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಿ. ಸಂಪತ್ತು ಕೇವಲ ನಮ್ಮ ಬಳಿ ಸಂಗ್ರಹವಾಗಿರುವ ಹಣವಲ್ಲ. ನಾವು ಇನ್ನೊಬ್ಬರ ಜೀವನದಲ್ಲಿ ಮಾಡುವ ಒಳ್ಳೆಯ ಕೆಲಸವೂ ಒಂದು ರೀತಿಯ ಸಂಪತ್ತು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅನ್ನದಾನ, ವಸ್ತ್ರದಾನ, ವಿದ್ಯೆಗೆ ಸಹಾಯ ಅಥವಾ ಅಗತ್ಯವಿರುವವರಿಗೆ ನೆರವು ನೀಡಬಹುದು. ಆದರೆ ದಾನ ಮಾಡುವಾಗ ಅಹಂಕಾರ ಇರಬಾರದು. ನಾನು ಕೊಟ್ಟೆ ಎಂಬ ಹೆಮ್ಮೆಯ ಬದಲು ನನ್ನಿಂದ ಯಾರಿಗಾದರೂ ಉಪಯೋಗವಾಯಿತೆ ಎಂಬ ಸಂತೋಷವಿರಬೇಕು. 12ನೆಯ ರಹಸ್ಯ, ಕೋಪ, ಅಹಂಕಾರ ಮತ್ತು ದುರಾಸೆಯನ್ನು ನಿಯಂತ್ರಿಸಿ. ಮನುಷ್ಯನ ಸಂಪತ್ತನ್ನು ನಾಶ ಮಾಡುವ ದೊಡ್ಡ ಕಾರಣಗಳಲ್ಲಿ ತಪ್ಪಾದ ನಿರ್ಧಾರಗಳು ಕೂಡ ಒಂದು. ಕೋಪದಲ್ಲಿರುವಾಗ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಬಹುದು. ಅಹಂಕಾರದಿಂದ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ದುರಾಸೆಯಿಂದ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮನಸ್ಸನ್ನು ಶಾಂತಗೊಳಿಸಿ. ಕೋಪ ಬಂದ ತಕ್ಷಣ ಉತ್ತರಿಸುವ ಬದಲು ಸ್ವಲ್ಪ ಸಮಯ ಮೌನವಾಗಿರುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. 13ನೆಯ ರಹಸ್ಯ, ಕೆಟ್ಟ ಸ್ನೇಹ ಮತ್ತು ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ. ನಾವು ಯಾರ ಜೊತೆ ಹೆಚ್ಚು ಸಮಯವನ್ನು ಕಳೆಯುತ್ತೇವೆಯೋ ಅವರ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೆ. ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವವರು, ಸೋಮಾರಿತನವನ್ನು ಪ್ರೋತ್ಸಾಹಿಸುವವರು ಅಥವಾ ತಪ್ಪು ದಾರಿಯಲ್ಲಿ ಕರೆದೊಯ್ಯುವವರಿಂದ ದೂರವಿರುವುದು ಉತ್ತಮ. ಒಳ್ಳೆಯ ಸ್ನೇಹಿತರು ನಿಮ್ಮನ್ನು ಬೆಳೆಯಲು ಪ್ರೋತ್ಸಾಹಿಸುತ್ತಾರೆ, ಜ್ಞಾನವನ್ನು ಹೆಚ್ಚಿಸುವ, ಪರಿಶ್ರಮವನ್ನು ಕಲಿಸುವ ಮತ್ತು ಉತ್ತಮ ಜೀವನದ ಕಡೆಗೆ ಕರೆದೊಯ್ಯುವ ಜನರ ಜೊತೆ ಸಂಪರ್ಕದಲ್ಲಿರಿ. 14ನೆಯ ರಹಸ್ಯ, ಮಾತಿನಲ್ಲಿ ಸತ್ಯ ಮತ್ತು ಮೃದುತ್ವ ಇರಲಿ. ಮಾತು ಬಹಳ ಶಕ್ತಿಶಾಲಿ. ಒಂದು ಮಾತು ಸಂಬಂಧವನ್ನು ಕಟ್ಟಬಹುದು, ಅದೇ ಒಂದು ಮಾತು ಸಂಬಂಧವನ್ನು ಮುರಿಯಬಹುದು. ಆದ್ದರಿಂದ ಸತ್ಯವನ್ನು ಹೇಳುವಾಗಲೂ ಸಾಧ್ಯವಾದಷ್ಟು ಮೃದುವಾಗಿ ಮಾತನಾಡಿ. ಇತರರನ್ನು ಅವಮಾನಿಸುವ ಮಾತುಗಳನ್ನು ತಪ್ಪಿಸಿ. ಮಾತಿನ ನಿಯಂತ್ರಣ ಹೊಂದಿರುವ ವ್ಯಕ್ತಿಗೆ ಕುಟುಂಬದಲ್ಲೂ ಸಮಾಜದಲ್ಲೂ ಗೌರವ ಹೆಚ್ಚುತ್ತದೆ. ಗೌರವವು ಒಂದು ರೀತಿಯ ಸಂಪತ್ತೇ. 15ನೆಯ ರಹಸ್ಯ, ಸಾಲವನ್ನು ನಿಯಂತ್ರಣದಲ್ಲಿಡಿ. ಸಾಲ ಎಂದರೆ ಯಾವಾಗಲೂ ಕೆಟ್ಟದ್ದು ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಅಗತ್ಯವಿಲ್ಲದ ಸಾಲ ತೆಗೆದುಕೊಂಡು ಜೀವನ ಶೈಲಿಯ ಖರ್ಚುಗಳನ್ನು ಹೆಚ್ಚಿಸಿಕೊಳ್ಳುವುದು ಸಮಸ್ಯೆಯಾಗಬಹುದು. ಆದ್ದರಿಂದ ಸಾಲ ತೆಗೆದುಕೊಳ್ಳುವ ಮೊದಲು ಅದನ್ನು ಮರುಪಾವತಿಸುವ ಸಾಮರ್ಥ್ಯವನ್ನು ಪರಿಶೀಲಿಸಿ. ಅಗತ್ಯ ಮತ್ತು ಅನಗತ್ಯ ಸಾಲಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಿ. ಸಾಧ್ಯವಾದಷ್ಟು ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಳ್ಳಿ. 16ನೆಯ ರಹಸ್ಯ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಪ್ರತಿದಿನ ಕೆಲವು ಗಂಟೆಗಳನ್ನು ಮೊಬೈಲ್, ಅನಗತ್ಯ ಮಾತುಕತೆ ಮತ್ತು ಅರ್ಥವಿಲ್ಲದ ಮನೋರಂಜನೆಯಲ್ಲಿ ಕಳೆಯುವುದರಿಂದ ನಮ್ಮ ಗುರಿಗಳು ದೂರವಾಗಬಹುದು. ಆದ್ದರಿಂದ ದಿನದ ಸಮಯವನ್ನು 3 ಭಾಗಗಳಾಗಿ ಯೋಚಿಸಬಹುದು. ಕೆಲಸ, ಕುಟುಂಬ ಮತ್ತು ಸ್ವವಿಕಾಸ. ಪ್ರತಿದಿನ ಹೊಸದನ್ನು ಕಲಿಯಲು ಸ್ವಲ್ಪ ಸಮಯ ಮೀಸಲಿಡಿ. 17ನೆಯ ರಹಸ್ಯ, ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿ.
ಇಂದಿನ ಕಾಲದಲ್ಲಿ ಸಂಪತ್ತಿನ ಪ್ರಮುಖ ಮೂಲಗಳಲ್ಲಿ ಜ್ಞಾನವೂ ಒಂದು. ಹೊಸ ಕೌಶಲ್ಯವನ್ನು ಕಲಿಯಿರಿ. ನಿಮ್ಮ ಉದ್ಯೋಗದಲ್ಲಿ ಹೊಸ ತಂತ್ರಜ್ಞಾನ ಕಲಿಯಿರಿ. ವ್ಯಾಪಾರ ಮಾಡುತ್ತಿದ್ದರೆ ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಳ್ಳಿ. ಹಣಕಾಸಿನ ಮೂಲಭೂತ ಜ್ಞಾನವನ್ನು ಬೆಳೆಸಿಕೊಳ್ಳಿ. ಹಣ ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಮತ್ತು ಹೇಗೆ ಉಳಿಸಬೇಕು ಎಂಬುದನ್ನು ತಿಳಿದುಕೊಳ್ಳಿ. ಜ್ಞಾನ ಹೆಚ್ಚಾದಂತೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಹೆಚ್ಚುತ್ತದೆ. 18ನೆಯ ರಹಸ್ಯ, ಮನೆಯಲ್ಲಿ ಶಾಂತಿ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಿ. ಸಂಪತ್ತು ಎಂದರೆ ಕೇವಲ ಹಣವಲ್ಲ. ಮನೆಯಲ್ಲಿ ಪರಸ್ಪರ ಪ್ರೀತಿ, ಗೌರವ ಮತ್ತು ಶಾಂತಿ ಇದ್ದರೆ ಅದು ನಿಜವಾದ ಸಮೃದ್ಧಿ. ಮನೆಯಲ್ಲಿ ಯಾವಾಗಲೂ ಜಗಳ, ಕೋಪ ಮತ್ತು ಅವಮಾನ ಇದ್ದರೆ ದೊಡ್ಡ ಸಂಪತ್ತಿದ್ದರೂ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ಆದ್ದರಿಂದ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಒಬ್ಬರ ಸಮಸ್ಯೆಯನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ. ದೀಪ ಹಚ್ಚುವುದು, ಪ್ರಾರ್ಥನೆ ಮಾಡುವುದು ಅಥವಾ ಧ್ಯಾನ ಮಾಡುವುದು ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಮಾಡಬಹುದು. 19ನೆಯ ರಹಸ್ಯ, ಸತ್ಕರ್ಮ ಮತ್ತು ದೇವರ ಆರಾಧನೆಗೆ ಮಹತ್ವ ನೀಡಿ. ಸನಾತನ ಧರ್ಮದ ಪ್ರಮುಖ ಸಂದೇಶವೆಂದರೆ ಕರ್ಮ. ನಾವು ಮಾಡುವ ಕೆಲಸಗಳಿಗೆ ಪರಿಣಾಮಗಳಿವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ. ಹಸಿದವರಿಗೆ ಆಹಾರ ನೀಡಿ. ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಪ್ರಾಣಿಗಳ ಮೇಲೆ ಕರುಣೆ ತೋರಿಸಿ. ಪರಿಸರವನ್ನು ರಕ್ಷಿಸಿ. ದೇವರ ಆರಾಧನೆ ಮಾಡುವಾಗ ಕೇವಲ ಹಣಕ್ಕಾಗಿ ಪ್ರಾರ್ಥಿಸುವುದಕ್ಕಿಂತ ನನಗೆ ಸರಿಯಾದ ದಾರಿಯಲ್ಲಿ ನಡೆಯುವ ಬುದ್ಧಿ ನೀಡಿ ಎಂದು ಪ್ರಾರ್ಥಿಸುವುದು ಇನ್ನಷ್ಟು ಅರ್ಥಪೂರ್ಣ. 20ನೆಯ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ, ಸಂಪತ್ತನ್ನು ಧರ್ಮಬದ್ಧವಾಗಿ ಬಳಸಿ. ನಾವು ಎಷ್ಟು ಹಣ ಸಂಪಾದಿಸಿದ್ದೇವೆ ಎಂಬುದಕ್ಕಿಂತ ಆ ಹಣವನ್ನು ಹೇಗೆ ಬಳಸಿದ್ದೇವೆ ಎಂಬುದು ಮುಖ್ಯ. ಕುಟುಂಬದ ಅಗತ್ಯಗಳನ್ನು ಪೂರೈಸಿ. ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿ. ತಂದೆ ತಾಯಿಯ ಜವಾಬ್ದಾರಿಯನ್ನು ನಿಭಾಯಿಸಿ. ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಸಮಾಜಕ್ಕೆ ಉಪಯೋಗವಾಗುವ ಕೆಲಸಗಳಲ್ಲಿ ಭಾಗವಹಿಸಿ. ಹಣವನ್ನು ಕೇವಲ ತೋರಿಕೆಗಾಗಿ ಬಳಸಬೇಡಿ. ಸಂಪತ್ತು ನಮ್ಮ ಕೈಯಲ್ಲಿರುವ ಒಂದು ಜವಾಬ್ದಾರಿ ಎಂದು ಭಾವಿಸಿದಾಗ ಅದರ ಮೌಲ್ಯ ನಮಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, ಹಣ ಸಂಪಾದಿಸುವುದು ಯಶಸ್ಸಿನ ಒಂದು ಭಾಗ ಮಾತ್ರ. ಹಣವನ್ನು ಧರ್ಮಬದ್ಧವಾಗಿ ಸಂಪಾದಿಸಿ, ಜಾಣ್ಮೆಯಿಂದ ಉಳಿಸಿ, ಅಗತ್ಯಕ್ಕೆ ಬಳಸಿಕೊಂಡು ಸಾಧ್ಯವಾದಾಗ ಇತರರಿಗೆ ಸಹಾಯ ಮಾಡುವುದು ನಿಜವಾದ ಸಮೃದ್ಧಿ. ನಿಮ್ಮ ಮನೆಯಲ್ಲಿ ಸದಾ ಸಂತೋಷ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.